ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ? ನಾವು ಆರಾಮದ್ದೀವಿ. ಇವತ್ತು ಗುರುವಾರ, ರಾಯರ ವಾರ. ಗುರುವಾರದಿಂದ ಬ್ಲಾಗನ್ನು ಬೇಗ ಶುರು ಮಾಡಿಬಿಡೋಣ ಅಂತ ಬರ್ರಿ. ರಾತ್ರಿ ಇದು ನೋಡ್ರಿ 4 ಚಪಾತಿ ಉಳ್ದವ. ಇನ್ನು ಫ್ರೆಂಡ್ಸ್ ಆಟೋಮೆಟಿಕ್ ಅಂದ್ರೆ ರಾತ್ರಿ ಟೈಮ್ನಾಗ ಬಿಸಿ ಎಷ್ಟು ಬೇಕಷ್ಟು ಮಾಡಿರ್ತೀನಿ. ಬೆಳಗ್ಗೆ ಫ್ರೆಶ್ ಮಾಡಕ್ಕೆ ಬರ್ತಾ. ಬಟ್ ಯಜಮಾನ್ರು ಉಣ್ಲಿ ಬಿಡಲಿ ಒಟ್ಟು ನಿಂದು ಮಾಡೋ ಕೆಲಸ ಐತಿ ಮಾಡಿಡು ಅಂತ ಹೇಳಿಬಿಡ್ತಾರ. ಸೊ ಅದು ಏನು ಈಗ ಮುಂಜಾನೆ ನೋಡ್ರಿ, ರಾತ್ರಿದು ಇನ್ನು ಸಾರು ಓದೈತಿ, ಕುದಿಯೋಕ್ಕಿಡ್ತೀನಿ. ಅನ್ನ ಓದೈತಿ, ಇನ್ನು 4 ಚಪಾತಿ ಅದಾವ. ಅದು ಮುಂಜಾನೆ ಕೆಲ್ಸಿದ್ರಲ್ಲ ಅವತ್ತು ಇದ್ದುದ್ರಾಗ ಉಂಟಾರ. ರಾತ್ರಿ ಟೈಮ್ನಾಗ ಅಡಿಗೆ ಕಡಿಮೆ ಇರ್ತದೆ ನಾ ಅನ್ಕೋತೀನಿ ನೋಡ್ರಿ. ಅದು ಮಾಡಬೇಕು. ಈಗ ಬೆಳಗ್ಗೆ ಫ್ರೆಶ್ ಆಗಿ ಮಾಡೋಕ್ಕೂ ಮನಸ್ಸಿಲ್ಲ, ಇರೋದ್ರೊಳಗೆ ಬಿಟ್ಟು ಕುಂದ್ರಕ್ಕೂ ಮನಸ್ಸಿಲ್ಲ. ಸೊ ಈಗ ಮಕ್ಕಳಿಗೆ ಚಪಾತಿ ಪಲ್ಯ ಮಾಡಬೇಕು. ನಾಷ್ಟ ಮಾಡಿಲ್ರಿ, ಅವ್ರಿಗೆ ಅರ್ಜೆಂಟ್ ಕೆಲಸ ಬಂತಂತ ಹೋದರು. ಚಹಾ ಬಿಸ್ಕಿಟ್ ತಿಂದೀವಿ. ಈಗ ಅನ್ನ ಸಾರು ಐತ್ರಿ. ಬೇಕಾದ್ರೆ ಒಂದೊಂದು ಬಿಸಿ ಚಪಾತಿ ಮಾಡಿಕೊಡ್ತೀನಿ, ತಿಂತಾರ. ಬುತ್ತಿ ನೋಡಿದೆ ಬದ್ನಿಕಾಯಿ ಉಣ್ತಾರೋ ಏನು ಬೇರೆ ಏನಾದರೂ ರೋಲ್ ಗೀಲ್ ಮಾಡಿಕೊಡ್ಬೇಕು ಗೊತ್ತಿಲ್ಲ. ಬದ್ನಿಕಾಯಿ ಅಂದ್ರೆ ಮೊದಲೇ ಆಗಿಬರಲ್ಲ ಅವರಿಗೆ, ನೋಡಮ್ಮಂತ. ಸೊ ರೂಟೀನ್ ಅಂತೂ ಶುರು ಆಗೈತೆ ನೋಡ್ರಿ. ನಮ್ಮ ಮನೆಗಂತೂ ಹಿಂಗತ್ತೆ ಪದ್ಧತಿ ಫ್ರೆಂಡ್ಸ್. ರಾತ್ರಿ ಅಡುಗೆ ಎಲ್ಲ ಖಾಲಿ ಮಾಡಿದ್ವಿ ಅಂದರೆ ಬೆಳಗ್ಗೆ ನೀಟಾಗಿ ಫ್ರೆಶ್ ಅನ್ನಿಸ್ತೈತಿ, ಒಂಥರ ಖುಷಿ ಅಂತ ಅನಿಸಿ ಮಾಡ್ತೀನಿ. ಅದೇ ಅಂದರೆ ಈಗ ನೋಡಿರಿ, ಈಗ ಅದ್ರ ಟೈತಿ ಬೇರೆ ಮಾಡೋಕ್ಕೂ ಇಲ್ಲ, ಅದ್ರ ಮ್ಯಾಗ ಬಿಡೋಕ್ಕೂ ಇಲ್ಲ. ಏನು ಮಾಡೋದು, ನಮ್ಮ ಮನ್ಯಾಗ ಹಿಂಗೆ ಆತವ. ಮನ್ಸರಿಗೆ ಟಮಾಟಿ ಕಟ್ ಮಾಡಿ ಹಾಕ್ತೀನಿ. ಮನುಷ್ಯ ರೀ ಏನ ಮಾಡಲಕ್ಕ ಒಂದು ಹೊತ್ತಿಗೆ ಬೆನ್ನ ಮ್ಯಾಗ ಹೊಡಿಬೇಕು, ಆದ್ರೆ ಯಾರು ಹೊಟ್ಟೆ ಮ್ಯಾಗ ಹೊಡಿಬಾರ್ದು ನೋಡ್ರಿ. ಯಾರೋ ಒಂದು ಮಾಡ್ಕೊಂಡು ಉಂತಿರ್ತಾರ, ಅವ್ರ ಕೆಲ್ಸಕ್ಕೆ ಕಲ್ಲು ಹಾಕೋದು, ಅವ್ರ ಬಿಸ್ನೆಸ್ಸಿಗೆ ಕಲ್ಲು ಹಾಕೋದು. ಈ ಸಪೋಸ್ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕಂದ್ರೆ, ಯಾರೋ ಒಂದು ನಮ್ಮ ಫ್ಯಾಮಿಲಿ ನಮ್ಮ ಫಂಕ್ಷನ್ ಅಂತ ಅನ್ಕೋರಿ, ನಮ್ಮ ಫಂಕ್ಷನ್ ಐತಂತನೇ ಅನ್ಕೋರಿ ಫ್ಯಾಮಿಲಿ ಒಳಗೆ. ಆ ಫಂಕ್ಷನ್ ಯಾರ ಮನೆಗೆ ಇರುತ್ತಲ್ಲ ಅವ್ರು ಅಂತಿರ್ತಾರ, ಇಲ್ಲ ಸವಿತನ್ ಬಲ್ಲಿ ಹೆಂಗೂ ಸೀರೆ ಮಾರಕತ್ತಾಳ, ನಮ್ಮ ಹುಡುಗಿನೇ ಅದಾಳ, ಸೊ ಆಕಿನ ಮೇಲೆ ಸೀರೆ ತೊಗೊಂಡ್ರಾಯ್ತು ಫಂಕ್ಷನ್ಗೆ ಅಂತೇಳಿ ಒಬ್ರು ಅಂತಾರೆ. ಅದು ಇನ್ನೊಬ್ಬರು ಹೊಟ್ಟೆ ಊರಿ ಇನ್ನೊಬ್ರು ಹೊಟ್ಟೆ ಮ್ಯಾಗ ಹೊಡೆಯರು ಇರ್ತಾರೆ ನೋಡ್ರಿ. ಅವ್ರು ಅಂತಾರೆ, ಹೋಲ್ ಬಿಡು ಆಕಿನ ಬಲ್ಲಿ ಯಾಕೆ ತೊಗೊಳೋದು, ಸುಮ್ಮನೆ ಅಲ್ಲ ಆಕಿನ ಬಲ್ಲಿ ಯಾಕೆ ತೊಗೊಳೋದು, ಹೋಲ್ ಬಿಡು, ರೊಕ್ಕ ಕೊಟ್ರಿ ಏನು ಮನಾರ್ ಹೊರಗೆ ದುನಿಯಾದ ಸಿಗ್ತಾವ ಅಂತೇಳಿ ಅದನ್ನು ಕಲ್ಲು ಹಾಕಿಸ್ತಾರೆ ನೋಡ್ರಿ. ತಾವು ತೊಗೊಳ್ದೇ ಇದ್ರೂ ಪರವಾಗಿಲ್ಲ, ಇನ್ನೊಬ್ರು ಯಾರಾದರೂ ತೊಗೊತಿರ್ತಾರ ಮಾಡ್ತಿರ್ತಾರ ಅಂತ ಅಂದಾಗ ಅದಕ್ಕೆ ಯಾರು ಕಲ್ಲು ಹಾಕ್ತಾರಲ್ಲ ಅದಕ್ಕಂತಾರ ಹೊಟ್ಟೆ ಮ್ಯಾಗ ಹೊಡೆಯೋದಂತೇಳಿ. ಆ ಥರ ಮಾಡಬಾರ್ದು ಫ್ರೆಂಡ್ಸ್. ಕೋನೆ ತಮಗಿಷ್ಟ ಆಗದೆ ಇತ್ತಂದ್ರೆ ಪರವಾಗಿಲ್ಲ, ಆದ್ರೆ ಇನ್ನೊಬ್ರಿಗೂ ಅದೇ ಥರ ಎಕ್ಸ್ಪೆಕ್ಟ್ ಯಾಕೆ ಮಾಡಬೇಕು? ನನಗೂ ಎಲ್ಲರೂ ಒಂದೇ ಥರ ನೋಡ್ತಾರಂತ ಹೇಳೋಕ್ಕಾಗಲ್ಲ. ಮತ್ತು ಎಲ್ಲರೂ ನಾನು ಮೆಚ್ಚಿಸ್ತೀನಿ ಅಂತಲೂ ಹೇಳೋಕ್ಕಾಗಂಗಿಲ್ಲ. ಯಾರೋ ಒಬ್ಬರು ನನ್ನ ನೋಡಿದ್ರೆ ಇಷ್ಟಪಡೋಂಗಿಲ್ಲ, ನಾನು ನೋಡಿದ್ರೆ ಸಹಿಸ್ಕೊಳಂಗಿಲ್ಲ, ಹಂಗೂ ಇರ್ತಾರೆ. ಆದ್ರೆ ಅವ್ರ ಪೂರ್ತಿಕಷ್ಟೇ ಇರಬೇಕದು. ಆದರೆ ಅವರು ಇನ್ನೊಬ್ಬರಿಗೆ ಕಂಟ್ರೋಲ್ದಾಗ ಇಡೋದು, ತಮ್ಮ ಅಭಿಪ್ರಾಯನ ಇನ್ನೊಬ್ಬರ ಮ್ಯಾಗ ಹೇರೋದು, ಈ ಥರ ಮಾಡಬಾರ್ದು. ನನಗೆ ಯಾರೋ ಒಬ್ಬರು ಬ್ಯಾಡ್ ಆಗ್ಯಾರ ಆಯ್ತು, ಅವ್ರು ಏನ್ಯಾಕೆ ಮಾಡಲಕ್ಕ, ಅವ್ರದ್ದು ಏನಕ್ಕೆ ಇರೋಲ್ಲಕ್ಕ, ನನ್ನ ಒಪಿನಿಯನ್ ಅಷ್ಟೇ ನಾನು ಪೂರ್ತಕ್ಕೆ ನಾನು ಇಟ್ಕೊಂಡಿರ್ತೀನಿ. ಮತ್ತು ಇನ್ನೊಬ್ರಿಗೆ ಅದ್ರ ಮ್ಯಾಗ ನಾನು ಪ್ರೆಷರ್ ಹಾಕೋಕ್ಕೆ ಹೋಗಂಗಿಲ್ಲ. ಆಯಿತು, ನಿಂದು ನೀರಿನ ಬಟ್ಟೆ ತುಂಬ್ಕೊಂಡು ಮಕ್ಳಿಗೆ ಚಪಾತಿ ಮಾಡತ್ತೀನಿ ರೀ. ಅಕ್ಕಿಗಡ್ಡೆ ಅವನಿಗಡೆ ಬುತ್ತಿ ಕಟ್ತೀನಿ. ಪಲ್ಯ ಬದ್ನಿಕಾಯಿ ಹಾಯಲ್ರಿ ನನ್ನ ಮಕ್ಕಳಿಗೆ. ಬರೇ ಮಾಡಿದ್ರೆ ಬಟಾಟಿ ಇಲ್ಲ ಬೆಂಡೆಕಾಯಿ, ಉಳಿದು ಯಾವುದು ಇದು ಮಾಡಂಗಿಲ್ಲ ಅವ್ರು. ಸುಮ್ಮನೆ ಹೈರಾಣ್ ಬಿದ್ದು ಮಾಡೋದು. ಅವ್ರು ಒಳ್ಳೆ ಅರ್ಧಕ್ಕರ್ಧ ಹಾಗೆ ಇಟ್ಕೊಂಡ್ಬಂದಿರ್ತಾರೆ ಪಲ್ಯ. ಚಪಾತಿ ಮಾಡ್ತೀನಿ. ಹುಂಚಿಕಾಯಿ ಎಂಡಿ ಮಮ್ಮಿ ಕೊಟ್ಟು ಕಸ ನೋಡ್ರಿ. ಹುಂಚಿ ಟಿಕ್ಕಿ ನೀವೇನಂತೀರಿ ಕಮೆಂಟ್ ಮಾಡಿ ಹೇಳ್ರಿ. ಇವ್ರಿಗೆ ಒಂದು ಚಪಾತಿನ ರೋಲ್ ಮಾಡೀನಿ ರೀ, ಹುಂಚಿ ಟಿಕ್ಕಿ ಹಚ್ಚಿ. ಇನ್ನೊಂದು ಚಪಾತಿ ಹಂಗೆ ಇಟ್ಟೀನಿ, ಅದ್ರ ಕೂಡ ಇಟ್ಟಿಟ್ಟು ಪಲ್ಯ ಹಚ್ಚೀನಿ. ಇವ್ರಿಗೆ ಬದ್ನಿಕಾಯಿ ಅಂದ್ರೆ ಮೊದಲ ನಾಯಕತ್ತು ಮೂಗು ಮುರಿತಾರೆ. ಸ್ವಲ್ಪ ಬರೀ ರೋಲ್ ಅಂದರೆ ಚೆನ್ನಾಗಿ ಹೊಟ್ಟೆ ತುಂಬ್ದಂಗೆ ಅನ್ಸಲ್ರಿ. ಚಪಾತಿ ಕೂಡ ಸ್ವಲ್ಪ ಪಲ್ಯ ಇದ್ರೇ ಬೇಯಿಸಿ ಅದಕ್ಕೆ ಒಂದು ರೋಲ್ ಮಾಡೀನಿ, ಒಂದು ಪಲ್ಯ ಜೊತೆಗೆ ಉಣ್ಣಕ್ಕೆ ಹಂಗೆ ಇಟ್ಟೀನಿ. 2 ರೋಲ ಮಾಡಿಕೊಡು ಅಂತಾರೆ ರೀ ಅವ್ರೇನು ಮಕ್ಕಳು ಬಿಟ್ರೆ. ಎಲ್ಲ ಕಾಯಿಪಲ್ಯ ಮಕ್ಕಳಿಗೆ ರೂಢ ಇರ್ಬೇಕು ರೀ. ಈಗಿನ ಕಾಲದಾಗ ತಿನ್ನೋ ಫುಡ್ನೊಳಗೆ ಅಂತ ಪರಿ
ಸತು ಇಲ್ಲ ಈಗ. ಅದ್ರಾಗ ಮತ್ತು ಈ ಥರದ್ದು ಮಾಡಿ ಕೊಟ್ಬಿಟ್ರಂದ್ರೂ ಮಕ್ಳು ಬಲ್ಲಿ ತಾಕತ್ ಅನ್ನೋದು ಏನು ಉಳಿತದೆ ಹೇಳ್ರಿ. ಕೂತಾಕೋರ ರಾಜಾ ತಗೋ 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 ಬಾಯ್ ಬಾಯ್ ರೌದೇಮ್ಮ ಬಾಯ್. ಒಳಗರ ಬರಬೇಕು ಹೊರಗರ ಬರಬೇಕು ಇಲ್ರಿ ಸದ್ಯಕ್ಕೆ. ಸ್ಕೂಲಿಗೆ ಹೋಗೋತನ ಮಕ್ಕಳಿಗೆ ಎಷ್ಟು ಬೆನ್ನು ಹತ್ಬೇಕ್ರಿ ಯಪ್ಪ ದೇವ್ರಿ. ಅಲೋಕ ಪಿಲ್ಯ ಹಾಂ ಬಾಯ್. जा जा दीदी गेली बघ पुढा. ಈಗ ಮಕ್ಳು ಸ್ಕೂಲಿಗೆ ಹೋದ್ರಿ. ಇನ್ನು ಓದೋದು ಕೆಲಸ ನಂದು ನಾ ಮಾಡ್ಕೊಳೋದು ನೋಡ್ರಿ ಫ್ರೆಂಡ್ಸ್. ಇವತ್ತು ಗುರುವಾರ ದಿನದ ಪೂಜೆ ನೋಡ್ರಿ, ರಾಯರ ಪೂಜೆ ಇವತ್ತು. ಅದೊಂಥರ ಗುರುವಾರ ಬಂದ್ರೆ ನನಗೇನೋ ಒಂಥರ ಸ್ಪೆಷಲ್ ಡೇ ಇದ್ದಂಗೆ ನೋಡ್ರಿ ಫ್ರೆಂಡ್ಸ. ರಾಯರಿಗೆ ನಿಮಿ ಪ್ರಮಾಣ ಎಲ್ಲ ದೇವರೆಲ್ಲ ತೆಕ್ಕಿ ಮಾಡಿ ಎಲ್ಲ ದೇವ್ರಿಗೂ ಗಂಧ ಲೇಪನ ಮಾಡಿದ್ದೀನಿ ರೀ. ಮಾಡಿ ನೋಡ್ರಿ ರಾಯರ ಮುಂದೆ ಈ ಥರ ತುಪ್ಪದ ದೀಪ ಹಚ್ಚಿದ್ದೀನಿ. ಇದು ನಮ್ಮ ಬೆಂಗಳೂರು ಸಿಸ್ಟರ್ ಕೊಟ್ಟಿದ್ದು. ಇದು ನಮ್ಮ ಸೊಲ್ಲಾಪುರದಾಗ ಇನ್ನೊಬ್ರು ಸಿಸ್ಟರ್ ಅದ ರೀ, ಅವ್ರು ಕೊಟ್ಟಿದ್ದು. ಇಬ್ಬರು ರಾಯರು ಕೂಡ ಸೊ ನಮ್ಮ ಮನೆಗೆ ನನಗೆ ನನ್ನ ಒಂದು ಹಿತವನ್ನು ಯಾರು ಬಯಸ್ತಾರೆ ನೋಡ್ರಿ, ನನ್ನ ಏಳಿಗೆನ ಯಾರು ಬಯಸ್ತಾರಲ್ಲ ಸೊ ಅವ್ರು ಕೊಟ್ಟಿದ್ದಾರೆ. ಕೊಟ್ಟವ್ರಿಗೂ ಒಳ್ಳೆಯದಾಗಲಿ, ನಾ ತೊಗೊಂಡಿನಲ್ಲ ನನಗೂ ಒಳ್ಳೆಯದಾಗಲಿ. ನೋಡ್ತಾ ಇರುವಂಥ ಒಳ್ಳೆ ಮನಸ್ಥಿತಿ ಇಟ್ಕೊಂಡು ಒಬ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಯಾರೆಲ್ಲ ನೋಡ್ತಾ ಇರ್ತೀರಿ ಸೊ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಇದು ಗಲ್ಲ ಇಲ್ಲೇ ಇಟ್ಟೀನಿ ರೀ, ಒಂದು 4 ದಿನ ಎಲ್ಲ ಇಡ್ತೀನಿ ರೀ ಫ್ರೆಂಡ್ಸ. ಇಲ್ಲಿನ ಇದಕ್ಕೂ ಕೂಡ ಗಂಧ ಅದನ್ನೆಲ್ಲ ಹಚ್ಚಿದ್ದೀನಿ ನೋಡಿರಿ. ಸಾಂಬ್ರಾಣಿ ಹಾಕಿದ್ದೀನಿ ನೋಡ್ರಿ. ಬಾಕ್ಲು ಮುಂದೆ ಹಚ್ಚಿಲ್ಲ, ಸಂಜೆ ಮಾಡಿಸ್ತೀನಿ. ಆಹಾ ಏನು ಮನಸ್ಸಿಗೆ ಆನಂದ ಆಗುತ್ತೆ ನೋಡ್ರಿ ಈ ಥರ ಪೂಜೆ. ಹಂಗೇನೆ ಕಸದ ಗಾಡಿ ಬಂದಿತ್ತು ರೀ, ಕಸ ಒಯ್ದು ಹಾಕಿ ಬಂದೆ. ಅದೊಂಥರ ಗುಡ್ಡಿದ್ದಂಗೆ ನೋಡ್ರಿ ಮನ್ಯಾಗ ಹೆಣ್ಮಕ್ಳಿಗೆ ಕಸ ಅಂತಂದ್ರೆ. ಪಾತ್ರೆಗಳೆಲ್ಲ ತಿಕ್ಕಿದ್ದೀನಿ ನೀರಿದ್ದಾಗನೇ. ಅದೊಂದು ಬುಟ್ಟಿ ಒಳಗೆ ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ. ಹಿಂಗತ್ತೆ ಕೈ ಅದು ತೊಳ್ಕೊಳಕ್ಕೆ ಮಾಡೋಕೆ ಅದೊಂದು ರೂಢ ಅಲ್ರಿ ಹೆಣ್ಮಕ್ಳಿಗೆ. ಏನೇ ಮಾಡಿದ್ರು ಕೈ ತೊಗೊಳೋದು, ನೈಟಿಗೆ ಒರೆಸ್ಕೊಳೋದು. ಅರ್ಬಿ ಅವನ್ನೆಲ್ಲ ಹಿಂಗೆ ಇಟ್ಟಿರ್ತೀವಿ, ಅದಕ್ಕೆ ಬಿಡೋದು, ನೈಟಿಗೆ ಒರೆಸ್ಕೊಳೋದು. ಮನೆಯೆಲ್ಲ ಸಾಂಬ್ರಾಣಿ ಹೋಗಿ ಆಹಾ ಗಂಟ್ಲಿಗೆ ಹಿತ, ಒಂಥರ ಮನ್ಸಿಗೆ ಹಿತ, ಖುಷಿ ಅಂದ್ರೆ ಖುಷಿ ಅಂತ ಅನಿಸೋದು ನೋಡ್ರಿ ಫ್ರೆಂಡ್ಸ. ವಿಡಿಯೋ ಇಷ್ಟ ಇದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ಯಾರೆಲ್ಲ ರಾಯರ ಭಕ್ತರು ಇದ್ದೀರಿ ಅವರು ಕೂಡ ನನಗೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ರಾಯರನ್ನ ಯಾರೆಲ್ಲ ನಂಬ್ತೀರಿ, ರಾಯನ ಯಾರೆಲ್ಲ ಪೂಜೆ ಮಾಡ್ತೀರಿ, ನಿಮ್ಮ ಜೀವನದೊಳಗೆ ಏನೆಲ್ಲ ಬದಲಾವಣೆ ಅಂತಂದಿದ್ದಾರೆ ರಾಯರು, ಅದೆಲ್ಲ ಕೂಡ ನಿಮ್ಗೆ ಇಷ್ಟ ಆದ್ರೆ ಸಾಧ್ಯ ಆದರೆ ಕಮೆಂಟ್ ಮಾಡಿರಿ. ಇನ್ನೂ 4 ಜನರಿಗೆ ರಾಯರ ಇನ್ಸ್ಪೈರ್ ಆಗಲಿ, ಅವರ ಪೂಜೆ ಎಲ್ಲ ಮಾಡಿ ರಾಯರ ಆಶೀರ್ವಾದಕ್ಕೆ ಎಲ್ಲರೂ ಪಾತ್ರರಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗೈತಿ. ಸೊ ಥ್ಯಾಂಕ್ ಯು ಗಾನವಿ ಸಿಸ್ಟರ್, ರೇಣುಕಾ ಸಿಸ್ಟರ್. ನನಗೆ ರಾಯರದ್ದಷ್ಟು ಗೊತ್ತಿದ್ದಿಲ್ಲ. ನನಗೆ ಗಾನವಿ ಸಿಸ್ಟರ್ ಅವರು ಬೆಂಗಳೂರಿಂದ ಕೊಟ್ಟು ಕಳಿಸಿದ್ರು, ಮತ್ತು ಚರಿತ್ರೆ ಬುಕ್ಕ ಕೊಟ್ಟು ಕಳಿಸಿದ್ರು, ಮಂತ್ರಾಕ್ಷತೆ ಕೊಟ್ಟು ಕಳಿಸಿದ್ರು, ರಾಯರ ಫೋಟೋ ಕೊಟ್ಟು ಕಳಿಸಿದ್ರು. ತುಂಬ ಖುಷಿ ಆಗುತ್ತಾ. ಹಾಗೆ ನಮ್ಮ ರೇಣುಕಾ ಸಿಸ್ಟರ್ ಅವರು ಕೂಡ ಮತ್ತು ರಾಯರ ಮೂರ್ತಿನೂ ಕೂಡ ಕೊಟ್ಟರು, ಕಾಮಧೇನು ಇರುವಂಥ ಮೂರ್ತಿ. ಥ್ಯಾಂಕ್ ಯು. ಯಜಮಾನ್ರು ಅರ್ಜೆಂಟ್ ಕೆಲಸ ಐತಂತ ಹೋಗಿದ್ರು ನೋಡ್ರಿ. ಮತ್ತು ಹಂಗೆ ಆ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿದ್ದರು. ನಾಷ್ಟ ಆಗಿರಲಿಲ್ಲ, ಹಂಗಾಗಿ ಊಟನೇ ಮಾಡಿಬಿಡ್ರಿ ಹೆಂಗೋ ನಂದೆ. ಊಟ ಮಾಡಿದರು. ನಾನು ಈಗ ತೊಗೊಂಡು ಕೂತೀನಿ ರೀ. ಬಿಸಿ ಬಿಸಿ ಅನ್ನ, ಬದ್ನಿಕಾಯಿ ಪಲ್ಯ, ಅಗಸಿ ಚಟ್ನಿ, ಮ್ಯಾಗ ಸ್ವಲ್ಪ ಲಿಂಬೆಹಣ್ಣಿನ ರಸ. ಮಸ್ತಾಗುತ್ತೆ ನೋಡ್ರಿ. ಸೊ ಊಟ ಮಾಡೋಣ ಬರ್ರಿ. ನಾಷ್ಟ ಆಗಿದೆ ಇವತ್ತು, ಬಿಸಿ ಬಿಸಿ ಊಟ. ನಾಷ್ಟ ಆಗ್ಬಿಟ್ಟೇನು ದಿನ ಚಹಾ ಕುಡಿತಿದ್ದೀನಿ ರೀ. ಇವತ್ತು ಮೊದಲು ಬರೀ ಚಹಾ ಬಿಸ್ಕಿಟ್ ತಿಂದೀವಿ, ಅದು ರೂಢ ಆಗ್ಬಿಟ್ಟೈತಿ. ಸೊ ಈಗ 12:30 ಐತ್ರಿ. ಊಟ ಮಾಡಿದೆ. ಯಜಮಾನ್ರಿಗೆ ಕೇಳಿದೆ ಚಾವಲ್ಲ ಅಂದರು. ನನ್ನ ಪೂರ್ತಕ್ಕೆ ಒಂದು ಅರ್ಧ ಕಪ್ನಷ್ಟ ಮಾಡ್ಕೊಳತ್ತೀನಿ ರೀ ಚಾನ. ಅಂದ್ರೆ ಏನೋ ಒಂಥರ ಸಮಾಧಾನದಂಗೆ ಆಗುತ್ತಾ. ಅಲ್ಲೇ ಹಾಕಿನ್ರಿ. ಇನ್ನು ಗಂಟ್ಲು ಯಾಕೋ ಸ್ವಲ್ಪ ಡಸ್ಟ್ ಅಲರ್ಜಿ ಈ ಥರ ಆಗಿದ್ದು, ಇನ್ನು ಕೆಮ್ಮ ಕುಸು ಹಂಗೆ ಐತ್ರಿ ಫ್ರೆಂಡ್ಸ್, ಕಡಿಮೆನೂ ಆಗವಲ್ತು. ಮೊನ್ನೆ ಎಷ್ಟು ಜಾತ್ರೆಗೆ ಹೋಗಿ ಬಂದೆ, ಮಾಸ್ಕ್ ಹಾಕ್ಕೊಳೋದು ಮರ್ತು ಬಿಟ್ಟೆ. ಅದು ಒಂಥರ ಒಳ್ಳೆ ಅದೇ ವಾಸನೆ ತೊಗೋತೀನಿ ನೋಡ್ರಿ ಮಾಸ್ಕ್ ಹಾಕೋಣ, ಉಲ್ಟಿ ಬಂದಂಗೆ ಆಗಿಬಿಡುತ್ತೆ. ಅದನ್ನು ಸಹಿಸೋಕ್ಕಾಗಲ್ಲ ಈ ಜನ್ಮಿಗೆ ನೋಡ್ರಿ ಫ್ರೆಂಡ್ಸ. ಯಾವ್ದಾರ ನಮಗೆ ಸನ್ಮಾತ ಆಗುತ್ತೆ ಹೇಳ್ರಿ. ಒಂದಿಲ್ಲ ಒಂದು ಮಾಡೋಕ್ಕೋಗೋಣ ಒಂದಾಗುತ್ತಾ. ಮಕ್ಕಳು ಸಂಬಂಧ ಹೋಗಿ ಬಂದೆ.
ಮತ್ತೆ ಅಲ್ಲಿ ಧೂಳಿಗೆ ಹೆಚ್ಚಿದಂಗೆ ಆಗ್ಬಿಟ್ಟೈತಿ. ಸ್ವಲ್ಪ ಈ ಥರ ಕುಡಿದ್ರೆ ಸಮಾಧಾನ ಆಗುತ್ತಾ. ಚಹಾ ಕುಡಿದು ಈ ಸದ್ಯಕ್ಕೆ ತಯಾರಾಗಬೇಕ್ರಿ. ಪೋಸ್ಟಿಗೆ ಹಾಕೊಡ್ಬೇಕು. ಹೋಗಿ ಸೀರೆ ಆರ್ಡ್ರ್ ಆಗೈತೆ ಒಂದು. ಇನ್ನೊಂದು ಪೆಂಡಿಂಗ್ನಾಗ ಐತಿ ತಾಡಿಸರ. ಅವರು ಅಡ್ರೆಸ್ ಅದು ಅಷ್ಟು ನಮ್ಗೆ ಗೊತ್ತಾಗಲ್ಲಾಗೈತ್ರಿ. ನಮ್ಮ ಮನ್ಯಾಗ ಬರೋಣ ನಾನು ನಿಮ್ಗೆ ಹೇಳ್ತೇನೆ ಅಂತ ಹೇಳಾರ. ಅಯ್ಯೋ ಯಪ್ಪ, ಈ ಬ್ಯಾಸಿಗೆ ಬಂದಂಗೆಲ್ಲ ಹೊರಗೆ ಹೋಗೋಕೆ ಬ್ಯಾಸರ ನೋಡಿರಿ ಫ್ರೆಂಡ್ಸ್. ಈಗ ಮಕ್ಕೊಂಬಿಡ್ತೀನಿ, ನಿದ್ದೆ ಬಂದೈತಿ, ಈಗ ಮಕ್ಕೊಂಬಿಡ್ತಿದ್ದೆ ನಾನು. ಬಟ್ ಏನು ಮಾಡೋದು, ಹೋಗಬೇಕಾ. ಹಂಗೆ ಸೀರೆ ಪ್ಯಾಕಿಂಗ್ ಮಾಡಿ ಹಾಳೆಗಳು ಕಲಸಾಗ್ಯಾವ. ನಮ್ಮ ಯಜಮಾನ್ರಿಗೆ ಹೇಳಿದ್ರೆ ಅವರು ಸುದ್ದು ಮಾಡಲ್ಲ ಕೆಲಸ. ಈಗ ಊಟಕ್ಕೆ ಬಂದಿದ್ದು ನೋಡ್ರಿ, ಹೋಗ್ತಾ ಹೋಗ್ತಾ ಪೋಸ್ಟಿಗೆ ಹಾಕಿ ಒಳ್ಳೆ ಮಧ್ಯಾಹ್ನ ಬರತ್ನ್ಯಾಗ ಸೀರೆ ಕ್ಯಾರಿ ಬೇಕಂದ್ರೆ ನಡೀತಿತ್ತು. ಯಪ್ಪ, ಅವ್ರಿಗೆ ಹೇಳೋದಕ್ಕಿಂತ ನಾನು ಮಾಡೋದು ಬೇಯಿಸಿ, ಅದಕ್ಕೆ ಬ್ಯಾಸ್ರಿ ನೋಡ್ರಿ. ಎಲ್ಲ ಕೆಲಸ ಆಗುತ್ತಾನೆ ಕಟ್ಕೊಂಡಿದ್ದೆ ನೋಡ್ರಿ. ಈಗ ನೀರಾವತ್ತು ಎಲ್ಲ ಮನೆ ಎಲ್ಲ ಕೂದಲ್ರಿ. ಎಲ್ಲಿ ಹೋದ್ರೂ ಕೂದಲ ಒಂದೊಂದು ಕೂದಲ ಎಲ್ಲೆಲ್ಲಿ ಬಿದ್ದಿರ್ತಾವಲ್ಲ, ಎಲ್ಲ ಕಸ ಹೊಡಿ ವರ್ಷದ ಮ್ಯಾಗ ಸುಮ್ಮ ಆರ್ಸೋದು ಹೋಗ್ಕಟ್ಟದು. ಇದನ್ನು ನಾನೇ ನೀವು ಹಿಂಗೆ ಮಾಡ್ತಾರೆ ಕಮೆಂಟ್ ಮಾಡಿಡ್ರಿ. ಒಂದು ಸ್ವಲ್ಪ ಚಹಾ ಕುಡಿದು ಈಗ ರೆಡಿ ಆಗ್ಬೇಕ್ರಿ. ಬ್ಯಾಸ್ರ ಆಗ್ತೈತಿ. ಮತ್ತೇನು ಮಾಡ್ಬೇಕು, ಹೋಗಬೇಕು. ಚಹಾ ಕುಡಿದು ರೆಡಿ ಆಗ್ತೀನಿ ಪಟ್. ರೆಡಿ ಅದ ನೋಡ್ರಿ ಫ್ರೆಂಡ್ಸ. ಪಾರ್ಸಲ್ ತೊಗೊಂಡಿದ್ದೀನಿ. ಬರ್ರಿ ಹೋಗಿ ಬರೋಣ ಅಂತ. ಫಸ್ಟಿಗೆ ಹಾಕಿನ್ರಿ ಸದ್ಯಕ್ಕೆ. ಹಂಗೆ ಸೀರೆ ಪ್ಯಾಕಿಂಗ್ ಮಾಡೋ ಹಾಳೆಗಳು ಕಲಸಾಗ್ಯಾವ. ಮತ್ತೀಗ ಆ ಕಡೆ ಹಿಂದಕ್ಕೆ ಹೋಗ್ಬೇಕ್ರಿ. ಹಿಂದಕ್ಕೆ ಹೋಗಿ ತೊಗೊಂಡು ನೋಡ್ಬೇಕು. ಒಂದು ಸ್ವಲ್ಪ ಅಮೌಂಟ ಇಷ್ಟು ದಿನದ್ದು ಕೂಡಿಟ್ಟಿದ್ದು ಇದು ಅಂದರೆ ಎಲ್ಲ ತಾಳಿಸರದ್ದು ಇದ್ರದ್ದು ಕೂಡಿಟ್ಟಿದ್ದು ಒಂದು ಸ್ವಲ್ಪ ಮಾರ್ಜಿನ್ ಅಮೌಂಟ್ ಏನಿರುತ್ತೆ ನೋಡ್ರಿ, ಅದೊಂದು ಸ್ವಲ್ಪ ಜಮಾ ಆಗೈತಿ. ಇವಾಗ ಸ್ವಲ್ಪ ಏನರ ಮಕ್ಕಳಿಗೆ ತಿಂಡಿ ತೊಗೊತೀನಿ. ಈಗ ಪೋಸ್ಟಿಲಿಂದ ಅದೇ ಇದು ಶಾಪಿಂಗ್ ಮಾಡ್ಕೊಂಡು ಬಂದೀನಿ ರೀ. ದಮ್ ಹತ್ಬಿಟ್ಟೈತಿ ಈಗ. ಸೊ ಹಂಗೆ ಸ್ವಲ್ಪ ಪಾರ್ಲರ್ಗೆ ಹೋಗಿ ಹೈಬ್ರಾ ಮಾಡ್ಕೊಂಡು ಒಂಚೂರು ಕೂದಲ ಭಾಳ ಡ್ಯಾಮೇಜ್ ಈಗ ಅಂದರು ಅವರು. ಮತ್ತು ಕೂದಲ ಕಟಿಂಗ್ ಮಾಡ್ಕೊಂಡು ಸೆಟ್ಟಿಂಗ್ ಮಾಡ್ಕೊಂಡು ಈಗ ಮನೆಗೆ ಬಂದೀನಿ. ಸುಸ್ತಾಗೈತಿ, ಮೇನಾಗಿ ನೀರಡ್ಕಾಗೈತಿ. ಹೋಗೋಣ ಬರ್ರಿ ಮನೆಗೆ ಬಂದೀನಿ ರೀ. ನೋಡಿರಿ, ಇದು 1.5 ಮೀಟರ ಬಬಲ್ಸ್ ತೊಗೊಂಡು ಬಂದೀನಿ ರೀ. ಆಮ್ಯಾಗೆ ಒಂದು 10 ಸೀರೆ ಪ್ಯಾಕಿಂಗ್ ಮಾಡೋ ಕವರ್ ತೊಗೊಂಡು ಬಂದೀನಿ. ಹಂಗೆ ಆರೆಂಜ್ ತೊಗೊಂಡು ಬಂದೀನಿ ರೀ 1 ಕಿಲೋ. ಇದು 100 ರೂಪಾಯಿಗೆ 1/4 ಕಿಲೋ ಅಂತ್ರಿ. ಮೊದಲು 1.5 ಕಿಲೋ ಕೊಟ್ಟಿದ್ರು, ಈಗ 1/4 ಕಿಲೋ ಕೊಟ್ಟರೆ 1 ಕಿಲೋ ಮೇಲೆ 1/4 ಕಿಲೋ. ಆಮೇಲೆ ಖಾರ ಬೂಂದಿ ತೊಗೊಂಡೀನಿ ರೀ. ಇವು 4 ಬಿಸ್ಕಿಟ್ ತೊಗೊಂಡೀನಿ. ಗುಡ್ಡೆ ಇವು 2 ಕ್ರೀಮ್ ಬಿಸ್ಕಿಟ. ಇದ್ರು ರೀ ಉದ್ದಿನಬೇಳೆ ಸ್ನ್ಯಾಕ್ಸ್. ಸಣ್ಣ ಶೇವು. ಆಮೇಲೆ 130 ರೂಪಾಯಿ ಅಂತ್ರಿ ತೊಗರಿಬೇಳೆ. ಸೊ ತೊಗರಿಬೇಳೆ 1 ಕಿಲೋ, ಅರ್ಧ ಕಿಲೋ ಪರ್ಸನ್ ರೀ 110 ರೂಪಾಯಿ ಅಂತ. ಅರ್ಧ ಕಿಲೋ ಪರ್ಸನ್. ಇವು 50 ರೂಪಾಯಿ ಕ್ಯಾಡ್ ಅಂದ್ರಿ ರೀ. ಹಾಗಾಗಿ ಇವೆರಡು ಸ್ಟ್ರಾಬೆರಿ ತೊಗೊಂಡಿನಿ. ಪಿಲ್ಯಾಗ ಭಾಳ ಇಷ್ಟ. ಇವೆರಡು ಸ್ಲೈಸ್ ತೊಗೊಂಡಿನಿ ಹುಡುಗರಿಗೆ. ಹಿಂಗೆ ಒಂದು ಸಿಂಧೂರ್ ಪೆನ್ಸಿಲು ಮತ್ತೊಂದು ನೇರ್ ಪಾಲಿಸ್ ರೀ. ಜಾತ್ರೆ ಒಳಗೆ ತಂದಿನ ಫ್ರೆಂಡ್ಸ. ಅದು ರೊಟ್ಟಿ ಚಪಾತಿ ಮಾಡೋಣ, ಅದಕ್ಕೆಲ್ಲ ಹತ್ತಾಗೋದು ಬಿಟ್ಟೈತ್ರಿ. ಹಿಂಗಾಗಿ ಅದನ್ನೆಲ್ಲ ಹೋಗಿಸ್ಕೊಂಡಿನಿ ರೀ. ಈಗ ಅಲ್ಲಿ ಹಚ್ಕೊಂಡು ಟ್ರೈ ಮಾಡಿ ತೊಗೊಂಡು ಬಂದೀನಿ ನೋಡಿರಿ. ಹಾಗೆ ಲಿಫ್ಟಿಗೆ ತೊಗೊಂಡು ಬಂದೀನಿ ನೋಡಿರಿ. ಇದು ನಾನ್ ಸ್ಟಿಕ್ ರೀ. ಇದಿಷ್ಟಕ್ಕೆ 80 ರೂಪಾಯಿ ಅಂತ್ರಿ ಫ್ರೆಂಡ್ಸ್. ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ತೊಗೊಂಡಿನಿ. ನಾನು ನಾರ್ಮಲಿ 30 ರೂಪಾಯ್ದು 15 ರೂಪಾಯ್ದು ಯೂಸ್ ಮಾಡ್ತಿದ್ದೆ. ಸೊ ಈ ಸರಿ ಸ್ವಲ್ಪ ಚಲೋ ತೊಗೊಂಬಂದೀನಿ. ವಾಟರ್ ಪ್ರೂಫ್ ಅಂತ ನೋಡಿರಿ, ನೋಡ್ತಾ ಇರ್ಬೋದು ನೀವೆಲ್ಲ ಕಲರ್ ಹಚ್ಕೊಂಡು ನೋಡಿ ತೊಗೊಂಡು ಬಂದೀನಿ. ಇಷ್ಟೆಲ್ಲ ಸಂತಿ ಹೆಚ್ಚು ಕಮ್ಮಿ ಏಟೈತೆ ನೋಡಿರಿ. ಇದೊಂದು 100, ಇದೊಂದು 100, 200, ಇದೊಂದು 130, 300, ಇದು 110, 440, 480, 480, ಇದು 20, 500, ಇದೊಂದು 50, 550, 550, ಇದೊಂದು 100, ಇದು 80, ಇದು 20, 650, 70, 80, 90, 100, ಒಂದು 600 ರೂಪಾಯ್ದು ಸಂತೆ ಆಗೈತೆ ನೋಡಿರಿ. ಇಷ್ಟೆಲ್ಲ ಮಾಡ್ಕೊಂಬಂದು ನೋಡಿರಿ ಫ್ರೆಂಡ್ಸ್. ರೊಕ್ಕಿದ್ದಾಗ ಹಿಂಗೆ ರೀ. ಮಕ್ಕಳು ಖುಷಿಯಾಗಿ ಇರ್ಬೇಕಂತೇಳಿ ಇವೆಲ್ಲ ತೊಗೊಂಡು ಬಂದೆ ನೋಡಿರಿ.
ಸಂಸಾರ ಸಂಸಾರ 30 ಸಂಸಾರ ಏನು ಸಂಸಾರೋ ಏನೋ ನೋಡ್ರಿ ಇಷ್ಟೆಲ್ಲ ತೊಗೊಂಡು ಬಂದೀನಿ. ಇವು ನನ್ನ ಬಿಸ್ನೆಸ್ಸಿಂದಿವು. ಸೇವಿಂಗ್ಸೂ ಮಾಡ್ತಿರ್ತೀನಿ ರೀ. ಬರೀ ಅದೇ ಮಾಡಿದ್ರೆ ಮತ್ತು ಮಾಡೋದೇ ಅದಕ್ಕೆ ತಿನ್ನೋದಕ್ಕೆ ಉಣ್ಣೋದಕ್ಕಲ್ಲ. ಹಣ್ಣುಗಳು ತಿನ್ನಬೇಕು, ತಿನ್ನಿಸ್ಬೇಕು ನೋಡ್ರಿ. ಸೀಸನ್ ಐತಿ, ಹಾಗಾಗಿ ತೊಗೊಂಡು ಬಂದೆ. ಸ್ವಲ್ಪ ಪಾನಿಪುರಿ ಅದು ಮಾಡಬೇಕು ಮತ್ತು ನಾಷ್ಟ ಜೊತೆಗೆ ಅದು ಬೇಕ್ರಿ ಸ್ವಲ್ಪ ಏನಾದರೂ. ಹಾಗಾಗಿ ಹೊರಗಡೆ ಏನಾರ ತಿನ್ಸ್ಕೊಂಬರ್ಬೇಕಂದಿದ್ದೆ ಮಕ್ಕಳಿಗೆ. ಅದಕ್ಕಿಂತ ಇದೇ ಬೆಸ್ಟ್ ಅಂತೇಳಿ ಈ ಥರ ಮಾಡೀನಿ. ನಾ ಮಾಡಿದ ತಪ್ಪೋ ಸರಿಯೋ ಕಮೆಂಟ್ ಮಾಡಿ ಹೇಳ್ರಿ. ಇವಾಗ ಮನೆಗೆ ಬಂದೀನಿ ರೀ. ಯಜಮಾನ್ರು ಬಂದಿದ್ದರು. ನಾ ಎಲ್ಲದಂತ ಕಾಲ್ ಮಾಡಿದ್ರು, ಬರತ್ತೀನಿ ಅಂತ ಹೇಳಿದ್ರು. ಬಂದ್ಮ್ಯಾಗ ಕರೆಕ್ಟಾಗಿ ಊಟ ಮಾಡಿದ್ವಿ ನೋಡ್ರಿ. ಅದಕ್ಕೆ ಅನ್ನ ಐತೆ ನೋಡ್ರಿ, ಅದನ್ನ ಪುಳಿಯೋಗರೆ ಕಲಿಸಿದೆ ನಾನು. ಅವ್ರು ಆಲ್ರೆಡಿ ಊಟ ಮಾಡಿ ಮಕ್ಕೊಂಡ್ರು ಯಜಮಾನ್ರು. ಮೊಬೈಲ್ ನೋಡ್ಕೊತಾರೆ, ರೆಸ್ಟ್ ಮಾಡಕತ್ತಾರ. ನಾನೇನೇ ಸಜ್ಜಿ ರೈಸ್ ತಿನ್ನೋಣ ಬರ್ರಿ. ಪುಳಿಯೋಗರೆ ರೈಸ್ ಒಂಚೂರು ಇಡ್ತೀನಿ ರೀ ಮಕ್ಕಳಿಗೆ. ಅದನ್ನೇ ಒಂದು ಚಪಾತಿ ಓದೈತಿ. ಪುಳಿಯೋಗರೆ ತಿನ್ನೋಣ ಬರ್ರಿ. ಮಹಾರಾಜರು ಮಕ್ಕೊಂಡಾರ ನೋಡ್ರಿ. ಬೆಡ್ಶೀಟ್ ಒಗ್ಯಾಕೆ ಹಾಕಿನಿ. ಒಗ್ಯಾಣ ಕೂತವ್ರಿ ಸದ್ಯಕ್ಕೆ. ಬಾ 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 ಅಂತ ಕರೆಯಕತ್ತಾವು. ಮುಂಜಾನೆ ಪಿಳ್ಳೆ ಮೈ ತಕೊಂಡನ್ರಿ. ಸಾಬೂನು ಬುರುಗ್ ಮಾಡಿ ಬಾತ್ರೂಮ್ ಎಲ್ಲ ಮಾಡ್ತಾನೆ. ಒಳ್ಳೆ ನೀರು ಹಾಕಿಲ್ಲ, ಬೆಳ್ಳಗದ ಹಾಗೆ ಕೂತದ ನೋಡ್ರಿ ಫ್ರೆಂಡ್ಸ್. ಅವನಿಗೆ ಬಾತ್ ಟಬ್ ಬೇಕಾಗತ್ತತ್ರಿ. ಬಾತ್ ಟಬ್ ಏನು ಮಾಡ್ತಾನ ಟುಬ್ಬ. ಬೆಡ್ಶೀಟ್ ಅದು ನೆನೆ ಇಟ್ಟಿದ್ನೆಲ್ಲ. ಯಜಮಾನ್ರು ಹೋದ್ರಿ. ಈಗ ಬಡ ಬಡ ಒಗ್ಯಾಣ ಒಗದು ಬಿಡ್ತೀನಿ. ಒಗ್ಯಾಣೆಲ್ಲ ಒಗದಿಲ್ಲ ರೀ. ಒಗ್ಯಾಣ ಒಗದು ಬಾತ್ರೂಮ್ ಎಲ್ಲ ತಿಕ್ಕೇನು. ದಮ್ಮತ್ತಿತ್ತು ನನಗೆ ಬಡ ಬಡ ಹೋಗೋದು. ನೀರೇನು ಬರಲಿಲ್ಲ ಸಾಯಂಕಾಲ. ಇದ್ದದ್ದು ಬ್ಯಾರೆಲ್ಲ ನೀರಿದ್ದು ನೋಡ್ರಿ. ಅವನ್ನ ತೊಗೊಂಡು ಒಗ್ಯಾಣ ಹೋಗ್ತೀನಿ. ಡೈಲಿ ಅರಿವಿ ಒಂದು ಬೆಡ್ಶೀಟ್ ಇತ್ತು ರೀ ಅಷ್ಟೇ. ಇದನ್ನ ಕ್ಲೋಸ್ ಮಾಡಿಬಿಡ. ಇದ್ರ ಕೆಲಸ ಮುಗೀತು. ಬಾಂಡೆ ಅಂತರೂ ನಾನು ನೀರು ಬಂದಾಗ ತಿಕ್ಕೊತೀನಿ. ಅಲ್ಲಿಂದ ಇಲ್ಲಿ ನೀರು ತೆಗೆದ್ರಾಗ ಕಾಲಿಗೆಲ್ಲ ಜಾರು ಸೊಂಟು ಮುರಿತಂದ್ರೆ ಆಯ್ತು ರೀ. ನಮ್ಮ ಮನೆ ಬರೋ ಯಾರಿಗೆ ಕೇಳೋರು ಇರೋಂಗಿಲ್ಲ. ಅದಕ್ಕೆ ಇವತ್ತು ತಿಕ್ಕಿದಿಷ್ಟು ಡಬ್ಬ ಹಾಕಬೇಕು. ಹಾಗೆ ಒಂದು ಕಾಲ ಅಟೆಂಡ್ ಮಾಡಿದ್ದೀನಿ ರೀ ಬಿಸ್ನೆಸ್ದು. ಸೊ ಆಗಲೇ ಒಂದು ತಾಳೆ ಸರ ಆರ್ಡ್ರ್ ಮಾಡ್ತೀನಿ ಅಂತ ಇದ್ರಲ್ಲ, ಅವ್ರು ಕಾಲ್ ಮಾಡಿದರು. ನಮ್ಗೆ ಬೇಕ್ರಿ ಯಾರಿಗೆ ಕೊಡಬೇಡ್ರಿ ಅಂತ ಹೇಳಿದ್ರು. ಪಾಪ ತೊಗೊಳೋ ಆಸೆ ಇರ್ತೈತಿ. ಪಟಕನಾಗ ಅವ್ರು ಫೋನ್ಪೇ ಆಪ್ಷನ್ ಇರೋಂಗಿಲ್ಲ, ಅಡ್ರೆಸ್ ಗೊತ್ತಿರೋಂಗಿಲ್ಲ, ಫಸ್ಟ್ ಟೈಮ್ ಮಾಡ್ತಿರ್ತಾರೆ. ಬಟ್ ನನ್ನ ಮ್ಯಾಗ ಯಾಕೆ ನಂಬಿಕೆ ಇಟ್ಟು ಮಾಡ್ತಿರ್ತಾರಂದ್ರೆ, ನಾನು ಭಾಳ ವರ್ಷದಿಂದ ಫಾಲೋ ಮಾಡ್ಕೊತ ಬರ್ತಿರ್ತಾರೆ. ಮತ್ತು ಇವರು ನಮಗೆ ಮೋಸ ಮಾಡಿ ಎಲ್ಲಿಗೂ ಹೋಗಲ್ಲ ಅನ್ನೋದೊಂದು ನಂಬಿಕೆ ಇದ್ದೇ ಇರ್ತೈತಿ. ಸೊ ಹಾಗಾಗಿ ಮತ್ತು ತಾವಾಗಿ ಫೋನ್ ಮಾಡಂಗಿಲ್ಲ ರೀ. ಪಾಪ ಅವ್ರ ಮನ್ಯಾಗ ಹಸ್ಬೆಂಡು ಯಾರಾದರೂ ಹಿರಿಯರ ಕಡೆಯಿಂದ ಫೋನ್ ಮಾಡಿಸ್ತಿರ್ತಾರೆ, ಇಲ್ಲ ಗೊತ್ತಿದ್ದವ್ರ ಕಡೆಯಿಂದ ಫೋನ್ ಮಾಡಿಸ್ತಿರ್ತಾರೆ. ನಂಬರ್ ಇವ್ರದ್ದು ಹೌದು ಅಲ್ವೋ. ಈಗ ಆ ಕಡೆ ಈ ಕಡೆ ಎಲ್ಲ ಸಿಕ್ಕಾಪಟ್ಟೆ ಮೋಸ ನಡೆದೈತೆ ನೋಡ್ರಿ. ಇನ್ಯಾರ್ದೋ ಹೆಸ್ರ ಮ್ಯಾಗ ಇನ್ಯಾರೋ ಏನೋ ಮಾಡೋ ಅಂಥದ್ದು, ಬೇರೆದವ್ರದ್ದು ಬಿಸ್ನೆಸ್ ಅವರು ಕಾಫಿ ಮಾಡಿ ಅವರ ಅಕೌಂಟಿಗೆ ಹೋಗೋ ರೊಕ್ಕ ತಾವು ಹಾಕಿಸ್ಕೊಳೋದು, ಈ ಥರ ಎಲ್ಲ ನಡೆಯಕತ್ತು ಬಿಟ್ಟವಲ್ಲ. ಹಾಗಾಗಿ ಅವ್ರು ಫೋನ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ನಾನೇ ಅಂತೇಳಿ ಮಾತಾಡಿದ್ಮೇಲೆ ಕೆಲವ್ರಂತೂ ನಿಮ್ಮ ಫೋಟೋ ಕಳಿಸ್ರಿ ಅಂತ ಕೇಳ್ತಾರೆ. ಏಪ್ಪ ಇಲ್ಲಿಗೆ ನಾನು ಡೈರೆಕ್ಟ್ ವೀಡಿಯೋ ಕಾಲನ್ನೇ ಮಾಡಿರಿ ಅಂತ ಹೇಳ್ತಿರ್ತೀನಿ. ಪಾಪ ಅವರು ಇನ್ನೋಸೆಂಟ್ ಇರ್ತಾರೆ ರೀ. ನನಗೂ ಈಗ ನಾನು ಮಾಡ್ತೀನಂದ್ರೂ ಕೂಡ ನನಗೂ ಅಷ್ಟೊಂದೇನು ಇದು ಇಲ್ಲ. ಬಟ್ ಬರ್ತಾ ಬರ್ತಾ ಕಲಿಯಾಕತ್ತೀನಿ ನಾನು ಒಂದು. ಬಟ್ ಆನ್ಲೈನ್ ಅಂದ ತಕ್ಷಣ ನನಗೂ ಮೊದಲು ಭಯನೇ ಇತ್ತು. ಇವಾಗ ಸ್ವಲ್ಪ ಮಾಡಕತ್ತೀನಲ್ಲ. ನನ್ನ ಬಿಸ್ನೆಸ್ ಅದೇ ಐತೆ ಅಂದಮ್ಯಾಗ ನನಗೆ ಅದರಿಂದ ಸ್ವಲ್ಪ ಕಾನ್ಫಿಡೆಂಟ್ ಹೆಚ್ಚಿಗೆ ಬರಬೇಕು. ಹಾಗಾಗಿ ಅಂದರೂ ಕೂಡ ಕೆಲವು ಸಲ ಆ ಕಡೆ ಈ ಕಡೆ ಸೀರೆ ನಾನು ಆರ್ಡ್ರ್ ಹಾಕಿರ್ತೀನಿ ನೋಡ್ರಿ, ಹೋಲ್ಸೇಲ್ದೊಳಗೆ ತರಿಸ್ಕೊಳಕ್ಕೆ. ಅವು ಮನೆಗೆ ಬರತ್ತನ ಸಮಾಧಾನ ಇರೋಂಗಿಲ್ಲ ನನಗೂ. ಆ ಥರ ಅಂತ ಅನಿಸ್ತಿರ್ತದೆ. ಯಾರಿಗೇ ಆಗಲ್ಲಕ್ಕ ರೊಕ್ಕ ಅಂತಂದ್ರೆ ಸ್ವಲ್ಪ ಸೇಫ್ಟಿ ಇದು ವಿಚಾರ ಮಾಡೋರೇ ಇಲ್ಲ. ಹಾಗಾಗಿ ಬೆಡ್ಶೀಟ್ ಇಲ್ಲೇ ಹಾಕಿನ್ರಿ. 4 ಥರ ಮಡಿ ಚೆಕ್ಕಿನ. ಇನ್ನೇನು ಬ್ಯಾಸಿಗೆ ಐತಿ, ಒಣಗ್ತಾವು, ಚಿಂತೆ ಇಲ್ಲ. ಮುಂಜಾನೆ ಪಿಲ್ಲೆನ ಹಸಿ ಒಣಗೈತಿ. ಒಗೆದು ಇಲ್ಲೇ ಒಣಾಕಿನಿ ಅರಿವಿನೆಲ್ಲ. ಆ ಕಡೆ ಅಂತೂ ಈಗ ಮನೆ ಕೆಲಸ ನಡೆದೈತ್ರಿ. ಕರ್ರ ಆವಾಜು, ಧೂಳ, ಯಪ್ಪ ದಾಂದ್ಲಿ. ಈಗ ಯಾಕೋ ಸ್ವಲ್ಪ ಸಮಾಧಾನ ಆಗೈತ್ರಿ. ಅವ್ರಿಗೆ ಮಾಡೋ ಕೆಲಸಗಾರು ಬಂದಿದ್ರಂದ್ರೆ ಈಗ ಕೇಳಬೇಡ್ರಿ ನೀವು. ಅಷ್ಟು ಅಂದ್ರೆ ಅಷ್ಟು ಇದು ಮಾಡ್ತಿರ್ತಾರೆ. ನೋಡ್ತಾ 2 ಅಂತ ಸೇರಿಸಿದ್ರು ನೋಡ್ರಿ. ನನ್ನ ಮದುವೆ ಆಗಿದ್ದು ಇದ ಗುಡಿಯಾಗ. ಅಲ್ಲಿ ಗೋಪುರಕ್ಕೆ ಗ್ಯಾಪ್ ಇಟ್ಟಾರೆ ನೋಡ್ರಿ. ಇಂದ ಗುಡಿಯಾಗ ನನ್ನ ಮದುವೆ ಆಗಿದ್ದು. ಓಕೆ ಫ್ರೆಂಡ್ಸ, ಇನ್ನೇನು ಇನ್ನೊಂದು ಅರ್ಧ ತಾಸು ಒಂಚೂರು ಮೊಬೈಲ ವಿಡಿಯೋ ಎಡಿಟಿಂಗ್, ಇನ್ನೂ ಒಂದು ವಿಡಿಯೋ ಎಡಿಟಿಂಗ್ ಮಾಡ್ಬೇಕ್ರಿ ಸಾಯಂಕಾಲಕ್ಕೆ.
ಸೊ ಅದಿಷ್ಟು ಮಾಡಿ ಕುಂಡ್ರಷ್ಟೊತ್ತಿಗೆ ಮಕ್ಳು ಬಂದ್ಬಿಡ್ತಾರ. ಆಯ್ತು ಇನ್ನೇನು ಇಡೀ ದಿನ ಮುಗ್ದಂಗೆ ಆಗ್ತದ ನೋಡ್ರಿ. ಮಕ್ಳು ಬಂದ್ಮ್ಯಾಗ ಅವ್ರಿಗೆ ಏನಾರ ಸ್ನ್ಯಾಕ್ಸ್ ಮಾಡ್ಕೊಡು, ಅವ್ರದ್ದು ಹೋಮ್ವರ್ಕ್ ನೋಡ್ಕೋ, ದೇವ್ರ ಮುಂದೆ ದೀಪ ಹಚ್ಚು, ಮತ್ತು ನಂದು ಸ್ವಲ್ಪ ವ್ಲಾಗ್ಗಳು ಮಾಡ್ಕೊಳೋದು, ಹಾಗೆ ಅದ್ರ ಗ್ಯಾಪ್ನೊಳಗೆ ಸೀರೆ ವಿಡಿಯೋಗಳು ಮಾಡಬೇಕು, ತಲೆ ಸರದ ವಿಡಿಯೋಗಳು ಮಾಡಬೇಕು, ಕಸ್ಟಮರ್ನ ಅಟೆಂಡ್ ಮಾಡಬೇಕು, ಅಲ್ಲಿ ಬರ್ತಾವ ಅದೆಲ್ಲ ಮೆಸೇಜಿಗೆ ರಿಪ್ಲೈ ಕೊಡಬೇಕು, ಮನೆಯಲ್ಲಿ ಊಟಕ್ಕೆ ಅಡುಗೆ ಮಾಡಬೇಕು, ಮಕ್ಕಳು ಊಟಕ್ಕೆ ಕೊಟ್ಟು ಕುಂದ್ರಷ್ಟೊತ್ತಿಗೆ ಯಜಮಾನ್ರು ಬರ್ತಾರೆ, ಊಟ ಮಾಡಿ ಮುಕ್ಕೊಂಡ್ರೆ ಒಂದಿನ ಮುಗದೆ ಬಿಡ್ತು. ಇದೇ ಥರ ಫುಲ್ ಬ್ಯುಸಿ ಆಗಿಬಿಟ್ಟಿತ್ರಿ ಲೈಫ್ ಅಂದ್ರೆ ಈ ಸದ್ಯಕ್ಕೆ. ಯಪ್ಪ ಮೊದಲು ಈ ಥರ ಇರ್ತಿರ್ಲಿಲ್ಲ ಫ್ರೆಂಡ್ಸ. ಇವಾಗಿಂದ ಇವಾಗ, ಅವಾಗಿಂದ ಅವಾಗ. ಈ ಸದ್ಯಕ್ಕೆ ಇವತ್ತು ಅನ್ಸಕತ್ತೈತಿ ಅವಾಗಿಂದ ಚಂದ ಇತ್ತಪ್ಪ ಅಂತೇಳಿ. ಇನ್ನೊಂದು 4 ವರ್ಷಕ್ಕೆ ಇವತ್ತಿಂದು ಚಂದ ಅನ್ಸುತ್ತ, ಮುಂದಿನ ಯಪ್ಪ ಏನಪ್ಪ ನಂಗೆ ಆಗ್ಬಿಡ್ತ. ಮೊದಲು ಸಣ್ಣ ಸಣ್ಣ ಇರ್ತಿದ್ರು ಮಕ್ಕಳು, ಈಗ ಸ್ವಲ್ಪ ಇಲ್ಲೊಂದು ಗಲಾಟೆ ಜಾಸ್ತಿ ಆಗೈತಿ. ಸ್ನೇಹನು ಬೆಳ್ಯಾಕತ್ತ. ನೋಡ್ತಾ 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 ಮಕ್ಕಳು ಹೆಂಗೆ ಕೈಗೆ ಬರ್ತಾರ, ಹೆಂಗೆ ದೊಡ್ಡವ್ರು ಆಕಾರ. ಒಮ್ಮೆ ಮನಸ್ಥೈತಿ ಮಕ್ಳದ್ ಬಡ ಬಡ ದೊಡ್ಡವರಾದ್ರೆ ನಮಗೆ ಟೆನ್ಷನ್ ಕಡಿಮೆ ಆಗುತ್ತಪ್ಪ ಅಂತೇಳಿ. ಆದ್ರೆ ನಾವು ಅರ್ಥನೇ ಮಾಡ್ಕೊಳಂಗಿಲ್ಲ. ಮಕ್ಕಳು ಬೆಳೋದು ದೊಡ್ಡವರಾಗೋಷ್ಟೊತ್ತಿಗೆ ನಮ್ಮ ವಯಸ್ಸು ಹಿಂಗೆ ಇರಂಗಿಲ್ಲ ಅಂತೇಳಿ. ಅದು ಗೊತ್ತಾಗುತ್ತೇನೆ ಹೇಳ್ರಿ. ಹೆಂಗೆ ಹೋಗೋ ದಿನಗಳು ಗೊತ್ತಿಲ್ಲ. ಇರೋಷ್ಟು ಲೈಫ 100 ವರ್ಷ ಯಾರು ಬದುಕ್ತಾರೋ ಬಿಡ್ತಾರೋ. ಅಂದ್ರೆ ಖುಷಿಯಾಗಿ ದೇವ್ರು ಕೊಟ್ಟಂತ ಇದೊಂದು ಜೀವನವನ್ನು ಎಂಜಾಯ್ ಮಾಡ್ಬೇಕು. ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಥರದ ಲಾಗ್ ಸಿಗ್ಬೇಕಂದ್ರೆ ವಿಡಿಯೋನ ಲೈಕ್ ಕೊಡ್ರಿ, ಶೇರ್ ಮಾಡಿರಿ. ಸಾಧ್ಯ ಆದ್ರೆ ಶೇರ್ ಮಾಡುವಂಥ ಬ್ಲಾಗ್ಗಳು ಆಗದೆ ಇರ್ಬೋದು, ಬಟ್ ಆದರೂ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಅವರು ನೋಡಿ ಸಪೋರ್ಟ್ ಮಾಡ್ತಾರೆ. ಸೊ ಯಾರಿಗೆಲ್ಲ ಸೀರೆಗಳು ಬೇಕು ಶಾರ್ಟ್ಸ್ ವಿಡಿಯೋಗಳೊಳಗೆ ಅಪ್ಡೇಟ್ ಕೊಡ್ತೀನಿ ನೋಡ್ರಿ. ತಾಳೆ ಸರ ಇನ್ನೇನು ಲಿಮಿಟೆಡ್ ಅದಾವು, ಜಾಸ್ತಿ ಏನಿಲ್ಲ. ಪಟ್ ಬುಕಿಂಗ್ ಮಾಡ್ಕೋರಿ. ನಿಮ್ಗೆ ನೆಕ್ಸ್ಟ್ ಅದೇ ರೇಟ್ನು ಸಿಗೋದು ಭಾಳ ಕಡಿಮೆ. ಯಾಕಂದ್ರೆ ಈಗ ನೆಕ್ಸ್ಟು ಹೊಸ ಸ್ಟಾಕ್ ತರಿಸ್ಬೇಕಂದ್ರೆ ಸ್ವಲ್ಪ ಹೈಯೆಸ್ಟ್ ಪ್ರೈಸ್ ಹೇಳಕತ್ತಾರ ಅವರು. ನನಗೂ ಗಿಟ್ಬೇಕು, ಮುಂದಿನವ್ರಿಗೂ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ರೇಟ್ ಕೊಡ್ಬೇಕನ್ನೋದು ನನ್ನ ಉದ್ದೇಶ. ನೋಡ ಮತ್ತೆ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಈಗ ಇರೋ ಸ್ಟಾಕ್ ಯಾರಿಗೆ ಸಿಗುತ್ತೋ ಯಾರಿಗೆ ಬಿಡ್ತೋ ಗೊತ್ತಿಲ್ಲ. ಪಟ್ ಅಂತ ಬುಕಿಂಗ್ ಮಾಡ್ಕೋರಿ, ಲಿಮಿಟೆಡ್ ಸ್ಟಾಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.